ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಶ್ರೀ ಮೈಲಾರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ದೇವರಿಗೆ ಅಭಿಷೇಕ ಇದೆ ಮತ್ತು ಇವತ್ತು ಕಾಳಸರ್ಪ ಶಾಂತಿ ನಡೀತಾ ಇದೆ ಮತ್ತು ಅಭಿಷೇಕ ಮಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ. ಇಲ್ಲಿ ಅಭಿಷೇಕಕ್ಕೆ ಬರ್ಸ್ಬೋದು. ಇಲ್ಲಿ ಅರ್ಚನೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಶಿವಮೊಗ್ಗದ ಶ್ರೀ ಮೈಲಾರೇಶ್ವರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಬನ್ನಿ ನೋಡೋಣ ಹೇಗಿರುತ್ತೆ ಎಲ್ಲ. ಪೂಜೆಗೆ ಆಲ್ರೆಡಿ ಎಲ್ಲ ಸಿದ್ಧತೆ ಆಗಿದೆ. ಪೂಜೆ ಸ್ಟಾರ್ಟ್ ಆಗುತ್ತೆ ಇವಾಗ. ಕಾಳಸರ್ಪ ಶಾಂತಿ ಇರೋದ್ರಿಂದ ಎಲ್ಲ ನಾಗದೇವರನ್ನ ಚಿತ್ರನ ಬಿಡಿಸಿದ್ದಾರೆ. ಇಲ್ಲಿ ಆಲ್ರೆಡಿ ಒಂದು ಚಿಕ್ಕದು ಹೋಮ ಆಗಿದೆ. ಸಂಕಲ್ಪ ಮಾಡೋದಕ್ಕೆ ಇವಾಗ ರೆಡಿ ಮಾಡಿದ್ದಾರೆ. ಇನ್ನೊಂದು ಕಡೆ ಇಲ್ಲೆಲ್ಲ ಹೋಮ ಎಲ್ಲ ಮುಗಿದಿದೆ. ಬೆಳಗ್ಗೆನೇ ಹೋಮ ಮಾಡಿದ್ದಾರೆ. ಹೋಮದ ಹೊಗೆ ಕುಡಿಬೇಕು ಅಂತಾರೆ, ಒಳ್ಳೇದಂತ. ಅದು ಹೊಗೆ ನಮಗೆ ತಾಕಿದ್ರೆ ಒಳ್ಳೇದಂತ ಆರೋಗ್ಯಕ್ಕೆ. ಹೋಮದಲ್ಲಿ ಎಲ್ಲ ಏನು ಪೂಜೆ ಐಟಮ್ಸೇ ಹಾಕಿರ್ತಾರೆ. ತೆಂಗಿನಕಾಯಿ, ತುಪ್ಪ ಅದೆಲ್ಲ ಹಾಕಿರೋದ್ರಿಂದ ತುಂಬ ಒಳ್ಳೆಯದು. ಹೋಮದ ಹೊಗೆ ಕುಡಿಬೇಕು ಅಂತ ನನಗೂ ಯಾರೋ ದೊಡ್ಡವ್ರು ಹೇಳಿದ್ದು. ನೀವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡಿಕೊಳ್ಳುವಂಥದ್ದು. ಯಾವುದೇ ತರಹ ಸರ್ಪದೋಷಗಳು ಹಾಗೂ ಕುಟುಂಬದಲ್ಲಿರತಕ್ಕಂತಹ ನಾಗದೋಷ ಇರ್ಬೋದು, ಅಥವಾ ನಾವು ಹುಟ್ಟಿದಂತಹ ಸಮಯದ ನಂತರ ಒಂದು ವರ್ಷ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡಿಕೊಂಡಿದ್ದೀವಿ. ಇವತ್ತು ಕೂಡ ಪೂಜೆ ಈಗ ಪ್ರಾರಂಭ ಆಗ್ತಾ ಇದೆ. ಸಂಕಲ್ಪವನ್ನು ಮಾಡ್ತೇವೆ. ಎಲ್ಲರೂ ಕೂಡ ನಾವು ಹೇಳುವಂಥದ್ದು ಎಲ್ಲರೂ ಕೂಡ ಹೇಳ್ತೀವಿ. ಸಹ ಕುಟುಂಬಾನ ಕ್ಷೇಮ, ಸ್ಥೈರ್ಯ, ಧೈರ್ಯ, ವೀರ್ಯ, ವಿಜಯ, ಅಭಯ, ಆನಂದ, ಆಯುವು, ಆರೋಗ್ಯ. ಇಲ್ಲಿ ಆಲ್ರೆಡಿ ಸಂಕಲ್ಪ ಸ್ಟಾರ್ಟ್ ಆಗಿದೆ. ಇಲ್ಲಿ ಸಂಕಲ್ಪ ಮಾಡ್ತಿದ್ದಾರೆ. ಹೋಮ ಮುಗ್ದಿದೆ. ಸಂಕಲ್ಪ ಇವಾಗ ಸ್ಟಾರ್ಟ್ ಆಯಿತು. ಅದು ಏನು 200 ರೂಪಾಯಿ ಇಟ್ಟಿದ್ರು, 1000 ರೂಪಾಯಿ ಇಟ್ಟಿದ್ರು ಒಂದೊಂದು ಪೂಜೆಗೆ ಮಾಡಿಸೋರಿಗೆ. ಅದು ಮಾಡಿಸ್ಬೋದಿತ್ತು. ಈಗಲೂ ಮಾಡಿಸ್ಬೋದಿತ್ತು, ಇಲ್ಲ ಮುಂಚೆ ಹೆಸರು ಬರ್ಸ್ಬೋದಾಯಿತು. ಈಗಲೂ ಟಿಕೆಟ್ ಮಾಡಿಸಿ ಹೋಗಿ ಸಂಕಲ್ಪಕ್ಕೆ ಹೋಗ್ಬೋದು. ನೋಡಿ, ಇಲ್ಲಿ ಸಂಕಲ್ಪ ಸ್ಟಾರ್ಟ್ ಆಗಿದೆ. ಹೋಮ, ಅಂತರಿಕ್ಷ, ಮಹೋತ್ಪಾದ, ಅದ್ಭುತ ದರ್ಶನ, ದುಸ್ವಪ್ನ, ಅರ್ಥ, ನಿತ್ಯ, ನೈಮಿತ್ತಿಕ,
कर्मत्याग स्पर्श स्पर्शन संभाषण अपेयपान चंडाल विधवा वेश्यादि स्त्रीगमन निष्ठुर भाषण देव गुरु ब्राह्मण निंदन सीमोल्लंघन सर्पे स्थिला फल पक्व पुण्य कन्या क्षीर दधि पुत्रादि विक्रय गंगे जयमने जैव गोदावरी सरस्वती नर्मदे सिंधु कावेरी जलेस्मिन् सन्निधिं कुरु अस्मिन् कलशे गंगादि समस्त इकडे कुत्ಕೊಳ್ಳಿ ಬೆನ್ನಿ ಈ ಕಡೆ ಬರಬಾರದು गंगादि समस्त नद्य तीर्थानि अत्र तन्निहिता सन्तो श्री गंगे श्री भागीरथी तेनोदकेन पूजोपकरणानि यावत् द्रव्याणि सम्प्रोक्ष्य आनि प्रोक्ष्य देवस्य मूर्ति प्रोक्ष्य आत्मानि च प्रोक्ष्य शेषपुष्पमित्रस्य आदौ गुरुप्रार्थनं च करिष्ये गुरुभ्यो नमः ओम शंकारूपेण वच्यन्तं अङ्गीकृतमवोद्यय किङ्करेयस्य धाम शङ्करकार्यमाश्रय प्रह्लादवरदो देवो ज्योतिर्सिंहः परो हरिः नृसिंहो वासकनित्यं तत्रसिंह गुरुं भजे श्री सच्चिदानंद शिवाभिनव्य नरसिंह भारत्य विधान्यतीन्द्रान् विद्यानिधीन मंत्रनिधीन तदात्मनिम्म विजयेभ्यः परामुखं नौमि शास्त्रेण निष्णातं चंद्रशेखर भारती विवेकिनं महाप्रज्ञं धैर्योधार्य क्षमानिधिं ಪೂಜೆ ಮುಗಿಸ್ಕೊಂಡು ಬಂದ್ವಿ, ಪ್ರಸಾದ ತಗೊಂಡ್ವಿ. ನೀವು ನಮ್ಮ ಜೊತೆ ಪ್ರಸಾದ ಸೇವನೆ ಮಾಡಿ. ಇದು ಕೆಲವೊಂದು ಕೇಳಿಸ್ಕೊಂಡ್ರೂ ತುಂಬ ಒಳ್ಳೆಯದಾಗತ್ತೆ ಫ್ರೆಂಡ್ಸ್. ಇದು ನಾಗ ಸರ್ಪ ದೋಷದ್ದು ಏನೇ ಪರಿಹಾರ ಇದ್ದರೂ ಪರಿಹಾರ ಆಗುತ್ತೆ. ಅದಕ್ಕೆ ನಿಮಗೆ ಅದು ಏನು ಕೇಳಿಸ್ಕೊಳ್ಳಿ ಅಂತಲೇ ಅದು ವಾಯ್ಸದು ಹಾಕಿದ್ದೀನಿ ನಿಮಗೆ. ಭಟ್ರು ಏನು ಪೂಜೆ ಮಾಡ್ತಿದ್ದಾರೆ ಅದನ್ನು ಕೇಳಿಸ್ಕೊಂಡ್ರೂ ಒಳ್ಳೆಯದಾಗತ್ತೆ. ಆ ಮಂತ್ರ ಶ್ಲೋಕ ಎಲ್ಲ ಹೇಳೋದನ್ನು ಅದು ನೀವು ಕೇಳಿಸ್ಕೊಳ್ಳಿ ಫ್ರೆಂಡ್ಸ್, ಅದಕ್ಕೆ ಹಾಕಿರೋದು. ಕೆಲವೊಂದನ್ನು ಕೇಳಿಸ್ಕೊಂಡ್ರೂ ಒಳ್ಳೆಯದಾಗತ್ತಂತೆ. ಇದು ದೊಡ್ಡೋರು ಹೇಳಿರ್ತಾರೆ. ಅದಕ್ಕೆ ನಿಮಗೂ ಒಳ್ಳೆಯದಾಗಲಿ. ನಿಮಗೂ ಯಾವ ಥರ ದೋಷಗಳಿದ್ದರೆ ನಾಗಸರ್ಪದು ಇವತ್ತು ಕಾಳಸರ್ಪ ಶಾಂತಿ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನೀವು ಕೇಳಿಸ್ಕೊಂಡು ನಿಮಗೂ ಎಲ್ಲ ಒಳ್ಳೆಯದಾಗಲಿ. ಎಲ್ಲರ ಆಸೆ ಕನಸು ನೆರವೇರಲಿ. ನೀವೇನೇನು ಅಂದ್ಕೊಂಡಿರ್ತೀರೋ ನಿಮ್ಮ ಆಸೆ ಎಲ್ಲ ಈಡೇರಲಿ ಅಂತ ಹೇಳ್ತಾ ಪ್ರಸಾದ ಸ್ವೀಕರಿಸಿದ್ವಿ. ಅವಲಕ್ಕಿ ಮಾಡಿದರು, ಸ್ವೀಟ್ ಅವಲಕ್ಕಿ ಮಾಡಿದರು, ತುಂಬ ಚೆನ್ನಾಗಿತ್ತು. ದೇವಸ್ಥಾನದಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಪ್ರಸಾದ ಯಾವತ್ತೂ ಚೆನ್ನಾಗೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ನೀವು ನಮ್ಮ ಜೊತೆ ದರ್ಶನ ಮಾಡಿದ್ದೀರಾ ಅಂದ್ಕೊಂಡಿರ್ತೀನಿ. ದೇವರು ನಿಮಗೂ ಒಳ್ಳೇದು ಮಾಡಲಿ. ಎಲ್ಲರ ಆಸೆ ಕನಸು ಈಡೇರಲಿ. SSLC ಮಕ್ಕಳಿಗೆ ಎಲ್ಲ ಮಕ್ಳಿಗೂ ಎಕ್ಸಾಮ್ ಬರೀತಿರೋ ಎಲ್ಲ ಮಕ್ಳಿಗೂ ಒಳ್ಳೆಯದಾಗಲಿ. ಈಗ ಕೆಲವೊಂದು ಮಕ್ಕಳಿಗೆ ರಜಾ ಬಂದಿದೆ ಎಕ್ಸಾಮ್ ಬರೆದು. ಎಲ್ಲರಿಗೂ ಒಳ್ಳೆಯದಾಗಲಿ.